ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ. ಪಾರ್ಟ್ 3. ನಾನು ನಮ್ಮೂರಿನಲ್ಲಿ ಪ್ರಶಾಂತ್ ಅನ್ನುವ ಹುಡುಗನನ್ನು 4 ವರ್ಷದಿಂದ ಪ್ರೀತಿಸುತ್ತಿದ್ದೆ. ಅವನ ಜೊತೆಯೇ ನನ್ನ ಮದುವೆ ಅಂತ ಎಂದುಕೊಂಡಿದ್ದೆ. ಆದರೆ ಆ ಕನಸು ಬರೀ ಕನಸಾಗಿ ಉಳಿದು ಹೋಯಿತು. ಯಾಕೆ, ಏನಾಯಿತು? ನಿಮ್ಮ ಪ್ರೀತಿಗೆ ಯಾರು ಅಡ್ಡ ಬಂದರು? ಆ ಹುಡುಗ ತನ್ನ ಆರ್ಥಿಕ ಪರಿಸ್ಥಿತಿ, ಬಡತನ, ತನ್ನ ಮೇಲಿದ್ದ ಕುಟುಂಬದ ಹೊರೆ ತೋರಿಸಿ ನನ್ನ ಮದುವೆಯಾಗಲು ನಿರಾಕರಿಸಿಬಿಟ್ಟ. ಅದು ಅಲ್ಲದೆ ಅವನು ಜಾತಿಯಲ್ಲೂ ಕೂಡ ನಮಗಿಂತ ಸ್ವಲ್ಪ ಕೆಳಗೆ. ಇದೆಲ್ಲ ನಮ್ಮ ಪ್ರೀತಿಯನ್ನು ಆಹುತಿ ತೆಗೆದುಕೊಂಡು ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಕೆಲ ಜಾತಿ ಅವನಿಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಕೊಡುವುದಿಲ್ಲ ಎಂದು ಅರಿತಿದ್ದ. ಎಲ್ಲವನ್ನು ಕೇಳಿದವನು ಕೆಲ ನಿಮಿಷಗಳ ಮೌನಕ್ಕೆ ಶರಣಾದ. ಬಳಿಕ, ಸರಿ ಅನು, ನೀನು ತಂದ ಹಾಲನ್ನು ಕೂಡ ನಾನು ಇನ್ನೂ ಮುಟ್ಟಿಲ್ಲ. ನಾಳೆಯೇ ಬೇಕಿದ್ದರೂ ನಾನೇ ಮುಂದೆ ನಿಂತು ನಿಮ್ಮಿಬ್ಬರ ಮದುವೆ ಮಾಡಿಸೋಕೆ ಸಿದ್ಧವಿದ್ದೇನೆ. ಕಾರಣ, ಆಮೇಲೆ ನೀನು ಅವನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಜೊತೆ ಬಾಳೋದು, ಆಮೇಲೆ ನಿನ್ನ ಮುಖದಲ್ಲಿ ನಗು ಇಲ್ಲದಿರುವುದನ್ನು ನೋಡಿ ನಮ್ಮ ಮನೆಯವರು ನಿನ್ನನ್ನು ಬೈಯುವುದು, ಯಾರಿಗೂ ನೆಮ್ಮದಿ ಇಲ್ಲದೆ ಇಂತಹ ಜೀವನ ನಡೆಸದಿರುವುದೇ ಒಳ್ಳೆಯದಲ್ಲವೇ? ಸುಮ್ಮನೆ ಜಗಳ ಎಲ್ಲ ಬೇಡ, ಅದು ಯಾರಿಗೂ ನೆಮ್ಮದಿಯನ್ನೂ ಕೊಡಲ್ಲ. ನೀನು ಸಂತೋಷದಿಂದ ಇರಲು ಸಾಧ್ಯವಾಗಲ್ಲ. ನಾವು ಎಂದಿಗೂ ಸಂತೋಷದಿಂದ ಬಾಳಲು ಸಾಧ್ಯವಾಗುವುದಿಲ್ಲ. ನಮ್ಮಲ್ಲಿ ದಾಂಪತ್ಯ ಜೀವನ ಶುರುವಾದರೂ ಸಹ ನೀನು ಅವನ ಪ್ರೀತಿಯಿಂದ ಮುಕ್ತಳಾಗದೆ ನಮಗೆ ಇಬ್ಬರಿಗೂ ಸಂತೋಷದಿಂದ ಜೀವಿಸಲು ಸಾಧ್ಯವಿಲ್ಲ. ದಾಂಪತ್ಯಕ್ಕೆ ದೇಹ ಮಾತ್ರವೇ ಮುಖ್ಯವಾಗಿದ್ದರೆ ಆದಿಬದಿಯಲ್ಲಿ ಸಿಗುತ್ತೆ. ಅದಕ್ಕೆ ದೇಹಕ್ಕಿಂತಲೂ ಮನಸ್ಸು ಮುಖ್ಯ. ನನಗೆ ನಿನ್ನ ದೇಹಕ್ಕಿಂತಲೂ ಮನಸ್ಸೇ ಬೇಕು. ಚಂದ ಎನ್ನುವುದೆಲ್ಲ ಶಾಶ್ವತವಲ್ಲ, ಚಂದದ ಮನಸ್ಸು ಶಾಶ್ವತ. ನಿನಗೆ 1 ದಿನ ಟೈಮ್ ಕೊಡ್ತೀನಿ. ನೋಡು, ನಿನಗೆ ಅವನನ್ನು ಮರೆತು ನನ್ನೊಂದಿಗೆ ಬಾಳ್ವೆ ಮಾಡುವುದಕ್ಕೆ ಆಗುತ್ತೆ ಎನ್ನುವುದಾದರೆ ನಿನ್ನ ಜೊತೆ ಬಾಳೋದಕ್ಕೆ ನನಗೆ ಯಾವುದೇ ತೊಂದರೆ ಇಲ್ಲ. ಈ ಪ್ರೀತಿ ಪ್ರೇಮ ಎನ್ನುವುದೆಲ್ಲ ಎಲ್ಲರ ಬದುಕಿನಲ್ಲಿ ಒಂದಲ್ಲ ಒಂದು ಸಲ ಬಂದಿರುತ್ತೆ. ಕೆಲವರು ಅದನ್ನು ಹಾಗೆಯೇ ಬಿಟ್ಟಿರುತ್ತಾರೆ, ಮರೆತಿರುತ್ತಾರೆ. ಕೆಲವರಿಗೆ ದಕ್ಕುತ್ತೆ, ಹಲವರಿಗೆ ಅದು ಸಿಗುವುದಿಲ್ಲ. ಒಬ್ಬರನ್ನು ಪ್ರೀತಿಸದೆ ಇರೋರೇ ನಮಗೆ ಸಿಗಬೇಕು ಅಂದರೆ ಈಗಿನ ಕಾಲದಲ್ಲಿ ಒಬ್ಬರಿಗೂ ಮದುವೆನೇ ಆಗಲ್ಲ. ನನಗೆ ನೀನು ಪ್ರೀತಿಸಿರೋದನ್ನು ಕೇಳಿ ಯಾವುದೇ ಬೇಜಾರಾಗಿಲ್ಲ. ನೀನು ಹೀಗೆ ಮನಸ್ಸಿನಲ್ಲಿ ಇರುವುದಲ್ಲ, ಹಾಗೆಯೇ ನಿನ್ನ ಹಿಂದಿನ ಬದುಕಿನಲ್ಲಿ ನಡೆದಿರುವುದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಹೀಗೆ ಮುಚ್ಚುಮರೆಯಿಲ್ಲದ ಅರ್ಧಾಂಗಿಯನ್ನೇ ನಾನು ಸಹ ಬಯಸುವುದು. ಆದರೆ ನಿನಗೆ ನಿನ್ನ ಪ್ರೀತಿಯೇ ಹೆಚ್ಚು. ಅವನಿಲ್ಲದೆ ಜೀವಿಸುವುದು ಕಷ್ಟ ಎಂದು ಮನಸ್ಸಿಗೆ ಬಂದರೆ ನೀನು ಅವನೊಂದಿಗೆ ಜೀವಿಸಬಹುದು ಎಂದು ಹೇಳಿ ಮಲಗಿದ. ಅವಳ ಯಾವುದೇ ಉತ್ತರಕ್ಕೂ ಕಾಯಲಿಲ್ಲ. ಆದರೆ ಅವಳ 100 ಯೋಚನೆಗಳು ಎಚ್ಚರವಾಗಿದ್ದು ಅವಳನ್ನು ಮಲಗದಂತೆ ನೋಡಿಕೊಂಡಿತು. ಪ್ರಶಾಂತನೇ ನನ್ನನ್ನು ಬೇಡ ಎಂದು ನಿರಾಕರಿಸಿ ಆಯಿತು. ಕೇವಲ ನಾನು ಪ್ರೀತಿಸಿದ ಹುಡುಗನೇ ನನಗೆ ಬೇಕು ಎಂದು ಹಠ ಹಿಡಿದರೆ ಎಲ್ಲರೊಂದಿಗೆ ನಾನು, ಅದೂ ಅಲ್ಲದೆ ಇಷ್ಟು ಒಳ್ಳೆಯ ಪತಿ ಸಿಗಲು ನಾನು ಪುಣ್ಯ ಮಾಡಿರುವೆ. ಪ್ರಶಾಂತನೊಂದಿಗೆ ಎಲ್ಲವನ್ನು ವಿವರವಾಗಿ ತಿಳಿಸಿದರೂ ಅವನ ಮನೆಯ ಪರಿಸ್ಥಿತಿಯನ್ನು ಹೇಳಿ ನನ್ನಿಂದ ದೂರವಾದ. ಮತ್ತೆ ಅವನನ್ನು ಬಲವಂತ ಮಾಡುವುದು ಸರಿಯಲ್ಲ. ಹಾಗೆಯೇ ಬಲವಂತ ಮಾಡಿ ಮದುವೆಯಾದರೂ ಅಲ್ಲಿ ನೆಮ್ಮದಿ ಇರಲ್ಲ. ಹೇಗೋ ನನ್ನ ಹೆತ್ತವರು ಒಂದು ಒಳ್ಳೆಯ ಮನೆಯ ವರನನ್ನು ನೋಡಿ ನನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಗಂಡ ಯಾವುದೇ ಕೋಪ, ಬೇಸರ ಮಾಡಿಕೊಳ್ಳದೆ ತಾಳ್ಮೆಯಿಂದ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಎಂದು ಒಂದು ಗಂಡನಾಗಿಯೇ ಹೇಳುತ್ತಾರೆ ಅಂದರೆ ಅವರೆಷ್ಟು ಒಳ್ಳೆಯವರು. ಬದುಕಿನಲ್ಲಿ ಎಷ್ಟು ಕನಸುಗಳು ಇರುಳ ಹಾದಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹಾಗೆಯೇ ಈ ಪ್ರೀತಿ ಎನ್ನುವುದು ಕೂಡ. ನಾನು ಹಗಲಲ್ಲೇ ಕಂಡ ಸುದೀರ್ಘವಾದ ಒಂದು ಕೆಟ್ಟ ಕನಸು ಎಂದು ತಿಳಿದು ಮರೆತು ಬದುಕುವುದೇ ಉತ್ತಮ.
ಪ್ರಶಾಂತನನ್ನು ನನ್ನ ಜೀವನದಿಂದಲೇ ಮರೆಯಬೇಕು ಎಂದುಕೊಂಡಳು. ಗಂಡ ಹಾಗೂ ಅವಳ ತವರು ಮನೆಯವರನ್ನು ಒಮ್ಮೆ ನೆನೆಯುತ್ತಾ ಹಾಗೆ ಗೋಡೆಗೆ ಹೊರಗೆ ಎಲ್ಲವನ್ನು ಯೋಚಿಸುತ್ತಾ ಇದ್ದಳು ಅನುಷಾ. ಕತ್ತಲು ಕರಗಿ ಬೆಳಕು ಮೂಡತೊಡಗಿತ್ತು. ಅವಳ ಮನಸ್ಸಿನಲ್ಲಿಯೂ ಸಹ ಪ್ರೀತಿ ಎಂಬ ಕತ್ತಲು ಕರಗಿ ದಾಂಪತ್ಯ ಎಂಬ ಬೆಳಕು ಮೂಡಿತ್ತು. ಮುಂಜಾನೆ ಹಾಗೆ ಯೋಚಿಸುತ್ತಲೇ ಕುಳಿತಲ್ಲೇ ನಿದ್ರೆಗೆ ಜಾರಿದ ಹೆಂಡತಿಯನ್ನು ಮಂಚದ ಮೇಲೆ ಮಲಗಿಸಿ ಹೊದಿಸಿ ತನ್ನ ಕಾಯಕಕ್ಕೆ ಹೊರಟ ರಮೇಶ್. ಮಾರನೇ ದಿನ ರಾತ್ರಿ ತಮ್ಮ ಕೋಣೆಯೊಳಗೆ ಬಂದು ನಿಂತ ರಮೇಶ್, ಏನು ಮಾಡೋಣ ಅಂತ ಇದ್ದೀಯಾ ಅನು? ನೀನು ನಿನ್ನ ಪ್ರೀತಿಗೆ ಪ್ರಾಶಸ್ತ್ಯ ನೀಡುವೆಯಾ ಅಥವಾ ನಿನ್ನ ದಾಂಪತ್ಯ ಜೀವನಕ್ಕ? ನೀನು ಯಾವುದನ್ನು ಆರಿಸಿಕೊಂಡರೂ ನನಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ನಾನು ನಿನ್ನನ್ನು ಯಾವುದಕ್ಕೂ ಒತ್ತಾಯ ಮಾಡುವುದಿಲ್ಲ. ಅನು ಆಲೋಚಿಸುತ್ತಾ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದವಳಂತೆ, ನಿಮ್ಮ ಜೊತೆಯೇ ಬದುಕೋಣ ಅಂತ ನಿರ್ಧರಿಸಿದ್ದೇನೆ ರಮೇಶ್ ಎಂದು ಅವಳು ಹೇಳಿದಾಗ ಅವನ ಮುಖವು ನಗು ಅರಳಿತು. ಒಳ್ಳೆಯ ನಿರ್ಧಾರ ಮಾಡಿದ್ದೀಯಾ. ನೋಡು, ನಮ್ಮ ಹಿಂದೆ ಏನಾಗಿತ್ತು ಅನ್ನೋದು ಮುಖ್ಯ ಅಲ್ಲ. ಮನುಷ್ಯ ಎಂದ ಮೇಲೆ ಕೆಲವೊಂದು ಭಾವನೆಗಳಿಗೆ ನಾವು ಸೋಲಲೇಬೇಕಾಗುತ್ತದೆ. ಆ ಕ್ಷಣಕ್ಕೆ ಅದುವೇ ನಮಗೆ ದೊಡ್ಡದು ಅನ್ನಿಸುತ್ತೆ. ಅದೇ ಕಾಲ ಕಳೆದ ಹಾಗೆ ಎಲ್ಲವೂ ಕರಗುತ್ತೆ. ಯೋಚನೆ ಮಾಡಿ ನೋಡು, ನಿನ್ನೆ ನಾವು ಪ್ರಾಣ ಕೊಡಕ್ಕೆ ಸಿದ್ಧ ಎನ್ನುವಷ್ಟು ಪ್ರೀತಿಸಿದವರನ್ನು ಇಂದು ಕಾಲಕಸಕ್ಕೆ ಸಮನಾಗಿ ನೋಡುತ್ತೇವೆ. ಎಲ್ಲಿ ಹೋಯಿತು ಭಾವನೆ ಎನ್ನುವುದು? ಭಾವನೆ ಎನ್ನುವುದು ಬಣ್ಣಗಳ ಹಾಗೆ ಕ್ಷಣಿಕ. ಅವುಗಳನ್ನು ನಾವು ನಿಜವೆಂದು ತಿಳಿದು ನಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳಬಾರದು. ನಿನ್ನ ಜೀವನದಲ್ಲಿ ಹಿಂದೆ ಏನು ಆಗಿತ್ತು ಎನ್ನುವುದು ನನಗೆ ಯಾವತ್ತೂ ಮುಖ್ಯ ಅಲ್ಲ. ಆದರೆ ಇನ್ನು ಮುಂದೆ ನೀನು ನನಗೆ ಮಾತ್ರವೇ ಸ್ವಂತ ಎನ್ನುವ ಹಾಗೆ ಬದುಕಬೇಕು. ಇಲ್ಲಿ ನನಗೆ ನೀನು, ನಿನಗೆ ನಾನು ಅಷ್ಟೇ. ನಾವು ಮುಂದಕ್ಕೆ ದಾಂಪತ್ಯ ಜೀವನ ಶುರು ಮಾಡಿದರೂ ಸಹ ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿ ಎದುರಿಗೆ ಬರಬಾರದು. ಅವನನ್ನು ಸಂಪೂರ್ಣವಾಗಿ ಮರೆತು ನನ್ನೊಂದಿಗೆ ಜೀವನ ನಡೆಸುವುದಾದರೆ ನನಗೂ ಪೂರ್ಣವಾಗಿ ಒಪ್ಪಿಗೆ ಇದೆ. ಒಟ್ಟಿನಲ್ಲಿ ನೀನು ಅವನನ್ನು ಮರೆತು ಜೀವನ ಸಾಗಿಸಬೇಕು. ಅವನ ಮಾತುಗಳಿಗೆ ಅನುಷಾ ಸಹ ಸಮ್ಮತಿಸಿದಳು. ಅವರಿಬ್ಬರ ದಾಂಪತ್ಯ ಜೀವನ ಅಂದಿನಿಂದ ಸಂತೋಷದಿಂದ ಶುರುವಾಯಿತು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.